ಕೊನೆಗೂ ಸೇಲ್ ಆಯ್ತು. ಅದು ಕೂಡ ಆದಿತ್ಯ ಬಿರ್ಲಾ ಗ್ರೂಪ್ ಒಕ್ಕೂಟಕ್ಕೆ ಸೇಲ್ ಆಗಿದೆ. ದಾಖಲೆ ಮೊತ್ತ 16,706 ಕೋಟಿಗೆ ಸೇಲ್ ಆಗಿದೆ. ಒಂದ್ ಕಡೆ ಆರ್-ಸಿ-ಬಿ ಫ್ಯಾನ್ಸ್‌ಗೆ ಖುಷಿ ವಿಚಾರ. ಹೌದು, ನಮ್ಮ ಬ್ರಾಂಡ್ ಒಂದ್ಸಲ ಕಪ್ ಗೆದ್ದಿದ್ರು ಕೂಡ ಅಷ್ಟು ಬ್ರಾಂಡ್ ವ್ಯಾಲ್ಯೂಲಿ ಸೇಲ್ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ಏನಕ್ಕೆ ಆರ್-ಸಿ-ಬಿ ಫ್ರಾಂಚೈಸಿ ಅಷ್ಟು ಅಂತ ದೊಡ್ಡ ಬ್ರಾಂಡ್, ವಿರಾಟ್ ಕೊಹ್ಲಿ ಇರ್ತಕ್ಕಂಥ ಟೀಮು ಯಾಕೆ ಸೇಲ್ ಮಾಡಕ್ ಮುಂದಾದ್ರು ಅನ್ನೋ ಕ್ವಶನ್ ಎಲ್ರಿಗೂ ಕೂಡ ಕಾಡ್ತಿದೆ. ಅದಕ್ಕೆ ಉತ್ತರ ಏನಂತಂದ್ರೆ, ನಿಮ್ಗೆ ಗೊತ್ತೇ ಇದೆ, 2025 ಆರ್-ಸಿ-ಬಿ ಚೊಚ್ಚಲ ಮೊದಲ ಬಾರಿಗೆ ಕಪ್ ಗೆಲ್ತು. ಈ ಒಂದು ಕಪ್ ಗೆದ್ದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಈ ಒಂದು ಸರೌಂಡಿಂಗ್ ಅಲ್ಲಿ ಮೆರವಣಿಗೆ ಸಂದರ್ಭ ಏನೊಂದು ದುರ್ಘಟನೆ ಆಯ್ತು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ತಾರೆ. ಸೊ ಈ ಒಂದು ಪ್ರಕರಣವನ್ನ ಸರ್ಕಾರ ಆಗಿರ್ಬೋದು, ಆ ಒಂದು ಯಾರ್ಯಾರು ಅದಕ್ಕೆ ಮೂಲ ಈ ವ್ಯವಸ್ಥೆ ಇರುತ್ತೋ ಅವರೆಲ್ಲ ಕೂಡ ಫ್ರಾಂಚೈಸಿಯನ್ನ ದೂರು, ಅಂದ್ರೆ ಅವರಿಂದನೇ ಕಾರಣ ಅನ್ನೋ ತರ ಅವರು ದೂರು ಮಾಡ್ತಾರೆ. ಸೊ ಇದು ಏನಾಗುತ್ತೆ, ಫ್ರಾಂಚೈಸಿ ಅವರಿಗೆ ಹರ್ಟ್ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಈ ಒಂದು ಇಂಟೆನ್ಷನ್ ಮಾಡೇ ಇರಲ್ಲ, ಅಂದ್ರೆ ಫ್ಯಾನ್ಸ್ ಎಲ್ಲ ಖುಷಿ ಪಡ್ಲಿ, ಈ ಒಂದು ಮೆರವಣಿಗೆ ಮಾಡ್ಲಿ ಅನ್ನೋ ತರ ಇರುತ್ತೆ. ನಾವ್ ಯಾವುದೇ ಕಾರಣಕ್ಕೂ ಯಾವ ಒಂದು ಸಾವು ನೋವಿಗೂ ಕಾರಣ ಆಗ್ಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿ ಇರಲ್ಲ. ಆದ್ರೂ ಕೂಡ ಸರ್ಕಾರ ಆಗಿರ್ಬೋದು, ಎಲ್ಲ ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು ನಮ್ಮನ್ನ ದೂಷಣೆ ಮಾಡ್ತಾ ಇದ್ದಾರೆ ಅಂತ ಅವರು ಬೇಸರದಲ್ಲಿ ಏನು ಕಾಲ್ತುಳಿತ ಸಂದರ್ಭ ದುರ್ಘಟನೆ ಆಯ್ತು, ಅದಾದ ಕೆಲವೇ ತಿಂಗಳುಗಳಲ್ಲಿ ಅವರು ಫ್ರಾಂಚೈಸಿಯನ್ನ ಸೇಲ್ ಮಾಡೋದಾಗಿ ಅನೌನ್ಸ್ ಮಾಡ್ತಾರೆ.